ಈಗಾಗಲೇ ನಾನು ಹಿಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದಾದ ಮೇಲೆ ಬಹುಶಃ ನನ್ನ ಹೇಳಿಕೆಯನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಕಾಣಿಸ್ತದೆ. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂದರೆ ಇಂಥದ್ದೊಂದು ಸಮ್ಮೇಳನಗಳು ಭಾಳ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಆದರೆ ಇದರಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಸ್ವೇಚ್ಛಾಚಾರವಾಗಿ ಇಷ್ಟ ಬಂದ ರೀತಿಯಲ್ಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ಕಾಣಿಸ್ತದೆ. ಅದನ್ನೇ ನಾನು 1-2 ತಿಂಗಳಿಂದನೇ ಪ್ರೆಸ್ ಮೀಟ್ನಲ್ಲಿ ಮಾಡಿದಾಗ ಇದೇ ವೇದಿಕೆಯಲ್ಲಿ ನಾನು ಭ್ರಷ್ಟಾಚಾರ ನಡೆದಿದೆ ಅಂತ ನೇರವಾಗಿ ಆರೋಪ ಮಾಡಿದ್ದೀನಿ. ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ ನಾನು ಅದನ್ನು ತಮಗೆ ಒಂದು ಡಾಕ್ಯುಮೆಂಟ್ಸ್ಗಳನ್ನ. ಉದಾಹರಣೆಗೆ ಒಂದು 500 ರೂಪಾಯಿ ಹಣ್ಣಿನ ಬುಟ್ಟಿ ಬಹುಶಃ 500 ಹಣ್ಣಿನ ಬುಟ್ಟಿ ಬಹುಶಃ 5ರಿಂದ 6 ಕೆ ಜಿ ಇರ್ತಕ್ಕಂಥ ಒಂದು ಹಣ್ಣಿನ ಬುಟ್ಟಿಗೆ 500 ರೂಪಾಯಿ ವೆಚ್ಚ ಆಗ್ಬೋದು. 500 ರೂಪಾಯಿ ಖರ್ಚು ಮಾಡಿದ್ರೆ 5 ಕೆ ಜಿ ಹಣ್ಣು ಬರುತ್ತೆ. ಇವರು ಇದನ್ನು 2,500 ರೂಪಾಯಿ ಮಾಡಿದ್ದಾರೆ ಒಂದು ಹಣ್ಣಿನ ಬುಟ್ಟಿಗೆ. ಅದನ್ನು ರೇಟ್ ಸಮೇತ ತಮಗೆ ನಾನು ಕೊಟ್ಟಿದ್ದೀನಿ ಇಲ್ಲಿ. 2,100 ಪ್ರತಿ ಬುಟ್ಟಿಗೆ, ಹಣ್ಣಿನ ಬುಟ್ಟಿಗೆ. ಹಾಗೆ ರೇಷ್ಮೆ ಶಾಲ್ಗಳು 100 ರೇಷ್ಮೆ ಶಾಲ್ಗಳು ಪ್ರತಿ ಶಾಲ್ಗೆ 1,680 ರೂಪಾಯಿ ಶಾಲ್ಗೆ. ಈ ಶಾಲಿನ ಬೆಲೆ, ರೇಷ್ಮೆ ಶಾಲಿನ ಬೆಲೆ 800ರಿಂದ 900 ರೂಪಾಯಿ. ಭಾಳ ಅದ್ಭುತವಾದಂಥ ಬ್ಯೂಟಿಫುಲ್ ಆದಂಥ ನಮ್ಮ ರೇಷ್ಮೆ ಶಾಲ್ಗಳು, ಒರಿಜಿನಲ್ ರೇಷ್ಮೆ ಮೈಸೂರು ಸಿಲ್ಕ್ ಶಾಲ್ಗಳು ಬರ್ತವೆ. ಇಲ್ಲಿ ಅವರು ಒಂದು ಶಾಲ್ಗೆ 1,800 ರೂಪಾಯಿ ಬಿಲ್ ಮಾಡಿದ್ದಾರೆ. 1 to ಡಬಲ್, ಕೆಲವು ಕಡೆ 1 to ತ್ರಿಬಲ್, ಕೆಲವು ಕಡೆ 1 to 4th. ಇವತ್ತು ನೆನಪಿನ ಕಾಣಿಕೆ ಸಮ್ಮೇಳನದ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆ 1 ಪ್ರತಿ ಒಂದಕ್ಕೆ 31,500 ರೂಪಾಯಿ. ಹಬ್ಬ 31 ಬಹುಶಃ ಚಿನ್ನದ ಲೇಪ ಮಾಡಿದ್ರ ಅದಕ್ಕೆ ಅಥವಾ ಬೆಳ್ಳಿ ಲೇಪನ ಮಾಡಿದ್ರ ಆ ಮೊಮೆಂಟಾಗೆ, ಯಾವುದಕ್ಕೆ ನೆನಪಿನ ಕಾಣಿಕೆಗೆ ನಮಗೆ ತಿಳಿವಲ್ದು. ಯಾಕೆ ಈ ರೀತಿ ಮಾಡಿ ಮಂಡ್ಯ ಜಿಲ್ಲೆಗೆ ಕಳಂಕ ಬರೆಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಮಾಡಲಿಕ್ಕೋಸ್ಕರ ಇವತ್ತು ಈ ಮಂಡ್ಯ ಜಿಲ್ಲೆಯ ಮಾನ ಮರ್ಯಾದೆ ಗೌರವವನ್ನು ಕಳೀಲಿಕ್ಕೆ ಕೊಟ್ಟಿರ್ತಕ್ಕಂಥ, ಅದು ಸಾಹಿತ್ಯದ ಹೆಸರಿನಲ್ಲಿ ನಾನು ಅದನ್ನು ಇವತ್ತು ಈ ಜಿಲ್ಲೆಯ ಗೌರವವನ್ನು ಉಳಿಸ್ಲಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನೇರವಾಗಿ ಅವರ ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದೇನೆ. ವೇದಿಕೆ ಸಮಿತಿ ಈಗ ಒಟ್ಟು 28 ಸಮಿತಿಗಳು. ನಾನು ಸ್ವಾಗತ ಸಮಿತಿ ಸದಸ್ಯನ ಮಾಡ್ಕೊಂಡಿದ್ರು ನನ್ನನ್ನು. ನನ್ನ ಜಿಲ್ಲೆ ಒಂದು ಹೆಮ್ಮೆ, ನಮ್ಮ ಸಂಸ್ಕೃತಿ. ಮಂಡ್ಯ ಜಿಲ್ಲೆಯ ಭಾಷೆನೇ ಒಂದು ರೀತಿ, ಸಂಸ್ಕೃತಿನೇ ಒಂದು ರೀತಿ. ಇಡೀ ಕರ್ನಾಟಕಕ್ಕೆ ಹೋಲಿಸಿದ್ರೆ ಮಂಡ್ಯ ಜಿಲ್ಲೆ ಭಾಷೆನೇ ಒಂಥರ, ಸಂಸ್ಕೃತಿನೇ ಒಂಥರ, ನಡೆ ನುಡಿನೇ ಒಂಥರ. ಇದನ್ನು ರಾಜ್ಯದ ಜನರಿಗೆ, ದೇಶದ ಪ್ರಪಂಚದ ಜನಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಮೊಸರಲ್ಲಿ ಕಲ್ಲುಡುಕಬಾರ್ದು ಅಂತೇಳಿ ನಾನು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟೆ ಈ ಸರ್ಕಾರದ ಈ ಜಿಲ್ಲಾಡಳಿತಕ್ಕೆ.
ನಾನು ಸಹಕಾರ ಕೊಟ್ಟೆ. ನನ್ನ ನೋಡಿ ನನ್ನ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನನ್ನ ನಾಗಮಂಗಲದ ಮಾಜಿ ಶಾಸಕರು, ಶ್ರೀರಂಗಪಟ್ಟಣ ಮಾಜಿ ಶಾಸಕರುಗಳು, ಮದ್ದೂರು ಮಾಜಿ ಶಾಸಕರು, ಮಂಡ್ಯ ಶಾಸಕರುಗಳು, ಮಾಜಿ ಶಾಸಕರು, ಮುಖಂಡರುಗಳು, ಇಡೀ ನಮ್ಮ ಪಕ್ಷ JDS ಪಕ್ಷ ಎಲ್ಲವೂ ಕೂಡ ನೀವು ಇನ್ವಾಲ್ವ್ ಆಗಬೇಕು ಅಂತೇಳಿ ನಮ್ಮ MP ಅವ್ರನ್ನೂ ಕರ್ಕೊಂಡು ಬಂದು ಕೇಂದ್ರ ಮಂತ್ರಿಗಳನ್ನು ಕಾರ್ಯಕ್ರಮಕ್ಕೆ ಭಾಗವಹಿಸೋ ರೀತಿ ಮಾಡಿ ನಾವು ಭಾಳ ಅಚ್ಚುಕಟ್ಟಾಗಿ ಈ ಜಿಲ್ಲೆಯನ್ನು ಒಂದು ಸುಂದರವಾಗಿ ಇದೇ ನಮ್ಮ ಜಿಲ್ಲೆ ಅಂತ ತೋರಿಸ್ಕೋಬೇಕು. ನಾವು ಸಂಸ್ಕೃತಿನಲ್ಲಿ ಮುಂದೆ ಇದ್ದೀವಿ, ಆಚಾರ ವಿಚಾರದಲ್ಲಿ ಮುಂದೆ ಇದ್ದೀವಿ, ಸಾಹಿತ್ಯಕ್ಕೂ ಮುಂದೆ ಇದ್ದೀವಿ, ಬದುಕು ಕಟ್ಕೊಳ್ಳೋದ್ರಲ್ಲಿ ಮುಂದೆ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಜನರಿಗೆ ತೋರಿಸ್ಕೊಡ್ಲಿಕ್ಕೆ ನಾವು ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ವಿ. ಆದರೆ ನೀವು ಮಾಡಿರೋದೇನು? ಜಿಲ್ಲಾಧಿಕಾರಿಗಳೇ, ನಿಮಗೂ ಪ್ರಶ್ನೆ ಮಾಡೋದು, ನಿಮ್ಮ ಅಕೌಂಟ್ಗೆ ಅಲ್ವಾ ದುಡ್ಡು ಬಂದಿರೋದು? 300 ರೂಪಾಯಿ ಸಾಲ್ಗೆ 2000 ರೂಪಾಯಿ ಹಾಕ್ತೀರಿ, 500 ರೂಪಾಯಿ ಹಣ್ಣಿನ ಪುಟ್ಟಿಗೆ 2100 ಹಾಕ್ತೀರಿ, ಕೆಲವು ಕಡೆ 3000 ಹಾಕಿದ್ದೀರಿ. ಮುಖ್ಯವಾಗಿ ವೇದಿಕೆಗೆ ಬರ್ತೀನಿ. ಈಗ ಇದನ್ನೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ಉಳಿದಂಗೆ ಏನೇನು ನೆನಪಿನ ಕಾರಣಕ್ಕೆ 31,000 ಹಾಕಿದ್ದಾರೆ. ಇದನ್ನು ತಾವುಗಳು ಚಿಂತನೆ ಮಾಡಬೇಕು. ನಮ್ಮ ಮಾಧ್ಯಮದ ಮಿತ್ರರು, ನನ್ನ ಹತ್ರ ನೆನಪಿನ ಕಾಣಿಕೆ ಇದೆ, ಅಧ್ಯಕ್ಷರ ಹತ್ರ ಇದೆ, ಸಮ್ಮೇಳನದ ಅಧ್ಯಕ್ಷರ ಹತ್ರ, ಮಂತ್ರಿಗಳ ಹತ್ರ ಇದೆ, ಈಗಿನ MLAಗಳ ಹತ್ರ ಇದೆ. ನಾನು ಅದನ್ನು ತಗೊಂಡು ಬಂದು ನಿಮಗೆ ರೇಟ್ ಸಮೇತ ತೋರಿಸ್ತೀನಿ. ಇವತ್ತೆಲ್ಲ ಅದರ ಬೆಲೆ ಒಂದು 10,000 ರೂಪಾಯಿ, 15,000 ರೂಪಾಯಿನ ಒಳಗಡೆ 31,000 ರೂಪಾಯಿ ಬಿಲ್ ಹಾಕಿದ್ದೀರಿ ನೆನಪಿನ ಕಾಣಿಕೆಗೆ. ಇಷ್ಟೊಂದು ಭ್ರಷ್ಟಾಚಾರನ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಹೆಸರಿನಲ್ಲಿ ನಮ್ಮ ನಾಡು ನುಡಿ ಪರಿಚಯ ಮಾಡಿಕೊಟ್ಟು ಮಾಡಬೇಕಾದಂಥ ನೀವು 28 ಸಮಿತಿಗಳು ಮಾಡ್ಕೊಂಡ್ರೆ, ಅದು ವಸತಿ ಸಮಿತಿ ಒಂದು, ಸಾರಿಗೆ ಸಮಿತಿ ಒಂದು, ವೇದಿಕೆ ಸಮಿತಿ ಒಂದು, ಸ್ವಾಗತ ಸಮಿತಿ ಒಂದು, ಪ್ರಚಾರ ಸಮಿತಿ ಒಂದು, ಸಾಂಸ್ಕೃತಿಕ ಸಮಿತಿ ಒಂದು, ಹೀಗೆ 28 ಸಮಿತಿಗಳನ್ನ, ಆಹಾರ ಸಮಿತಿ ಎಲ್ಲ ಮಾಡಿದ್ದೀರಿ. ನೀವು ಇಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ನಡೆದಿರ್ಬೇಕಾದ್ರೆ ಇನ್ನು ಊಟದಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ನೀವು? ಅಕ್ಕಿ ಎಷ್ಟು ತೋರಿಸಿದ್ದೀರಾ, ಬೇಳೆ ಎಷ್ಟು ತೋರಿಸಿದ್ದೀರಾ, ಸ್ವೀಟ್ಗೆ ಎಷ್ಟು ತೋರಿಸಿದ್ದೀರಾ, ಚಪಾತಿಗೆ ಎಷ್ಟು ತೋರಿಸಿದ್ದೀರಾ, ಪಲ್ಯಕ್ಕೆ ಎಷ್ಟು ತೋರಿಸಿದ್ದೀರಾ, ತರಕಾರಿಗೆ ಎಷ್ಟು ತೋರಿಸಿದ್ದೀರಾ? 1:3 ಅದು ಏನು ನಾನಲ್ಲ, ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಪತ್ರಿಕೆ ಒಂದು, ರಾಷ್ಟ್ರೀಯ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಏನು 1:3 1:4 ಇವರು ತೋರಿಸಿದ್ದಾರೆ. ಅವರು RTIನಲ್ಲಿ ತಗೊಂಡು ಪತ್ರಿಕೆಯಲ್ಲಿ ಆರ್ಟಿಕಲ್ ಮಾಡಿರ್ತಕ್ಕಂಥದ್ದು, RTIನಲ್ಲಿ ತಗೊಂಡು ಒರಿಜಿನಲ್ ಇದು ವಿಚಾರ ಇದರಲ್ಲಿ ತಗೊಂಡು ಸುದ್ದಿ ಮಾಡಿರ್ತಕ್ಕಂಥದ್ದು. ಈ ಸುದ್ದಿನಲ್ಲಿ ಹಲವಾರು ವಿಚಾರಗಳನ್ನು ಅವ್ರು ಹೇಳಿ ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ಇವರು ವ್ಯಯ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ಪಟ್ಟಿನಲ್ಲಿ ಹೇಳಿದ್ದಾರೆ. ಇಷ್ಟೊಂದು ಬರೀ ಹಣ್ಣು, ಶಾಲು, ನೆನಪಿನ ಕಾಣಿಕೆ, ಇಷ್ಟೊಂದು ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅಂದರೆ ಇನ್ನು ಊಟದ ವಿಚಾರದಲ್ಲಿ, ಸಾರಿಗೆ ವಿಚಾರದಲ್ಲಿ, ವಸತಿ ವಿಚಾರದಲ್ಲಿ, ವೇದಿಕೆ ವಿಚಾರದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಇವತ್ತು ನಾನಿಲ್ಲಿ ಇವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ. ಇವತ್ತು ವೇದಿಕೆ 8 ಕೋಟಿ ಬಹುಶಃ 45ರಿಂದ 60 ಲಕ್ಷ ರೂಪಾಯಿ, 8 ಕೋಟಿ 60 ಲಕ್ಷ ರೂಪಾಯಿನ ವೇದಿಕೆ ಖರ್ಚಾಗಿದೆ ಅಂಥೇಳಿ ಇವತ್ತು ಖರ್ಚನ್ನ ಸರ್ಕಾರಕ್ಕೆ ತೋರಿಸಿದ್ದಾರೆ. ನಾನು ಅವತ್ತೇ ಹೇಳಿದೆ, ಒರಿಜಿನಲ್ಲು 2 ಜರ್ಮನಿ ಟೆಂಟನ್ನು ನೀರು ರಹಿತವಾಗಿರ್ತಕ್ಕಂಥದ್ದು ವಾಟರ್ ಪ್ರೂಫು 2 ಟೆಂಟನ್ನು ಖರೀದಿ ಮಾಡ್ಬೋದಾಗಿತ್ತು ಅಂತ ಹೇಳಿದ್ದೀನಿ ನಾನು. ಭಾರೀ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ವೇದಿಕೆ ಸಮಿತಿನಲ್ಲಿ. ಅದರಲ್ಲಿ ಶಾಸಕರು, ಮಳವಳ್ಳಿ ಶಾಸಕರು, ವೇದಿಕೆಯ ಅಧ್ಯಕ್ಷರು, ಆ ಸಮಿತಿಗೆ ಅಧ್ಯಕ್ಷರು, ವೇದಿಕೆಗೆ ಮಳವಳ್ಳಿ ಮಾನ್ಯ ಶಾಸಕರು. ನಾನು ಇವತ್ತು ಹೇಳ್ತಾ ಇದ್ದೀನಿ ವೇದಿಕೆ ಮೇಲೆ, ಇದು ತನಿಖೆ ಆಗಬೇಕು. COD ತನಿಖೆ ಮಾಡ್ತಿರೋ ಅಥವಾ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡ್ತಿರೋ, ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತಿರೋ, CBI ಕೊಡ್ತಿರೋ, ED ತನಿಖೆ ಮಾಡಿಸ್ತಿರೋ, ತನಿಖೆ ಆಗಬೇಕು. ಮತ್ತು 8.25 ಕೋಟಿ ವೇದಿಕೆಗೆ ಇವತ್ತು ಲೆಕ್ಕ ತೋರಿಸಿದ್ದೀರಲ್ಲ,
ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ತುಂಬಾ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಈ ವೇದಿಕೆ ಸಮಿತಿನಲ್ಲಿ. ವೇದಿಕೆಗೆ ನೋಡಿ, ಅಲ್ಲಿ ಹೇಳ್ತದೆ 15 ರೂಪಾಯಿ ಸ್ಕ್ವೇರ್ ಫೀಟ್ಗೆ, 15ರಿಂದ 18 ರೂಪಾಯಿ. ಅದೇ ಸ್ಕ್ವೇರ್ ಫೀಟ್ಗೆ ಅಂದರೆ ಪ್ರತಿ ಚದರ ಅಡಿಗೆ 15ರಿಂದ 18 ರೂಪಾಯಿ ಬಿಲ್ ಮಾಡಬೇಕಾಗಿರೋದು 48 ರೂಪಾಯಿ ಬಿಲ್ ಮಾಡಿದ್ದಾರೆ ಚದರಡಿಗೆ. ಇದಕ್ಕೆ ಪೆಂಡಲ್ ಶಾಮಿಯಾನ 68 ರೂಪಾಯಿ. ಜಾಗನೂ ಸೇರಿಸಿ ಜಾಗಕ್ಕೆ 1 ರೂಪಾಯಿ ಕೊಟ್ಟಿಲ್ಲ ಅವರು, ಫ್ರೀ ಕೊಟ್ಟಿರ್ತಕ್ಕಂಥದ್ದು. ಆ್ಯಕ್ಚುಲಿ ಜಾಗಕ್ಕೆ ಬಾಡಿಗೆ ಕೊಡಬೇಕಾಯ್ತು ಅವರು, ಅವ್ರನ್ನೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಮರಾವತಿ ಚಂದ್ರಶೇಖರ್ ಅವ್ರ ಜಾಗ, ಓನ್ ಜಾಗ ಅದು, ಅವ್ರನ್ನೂ ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿದ್ದಾರೆ. 1 ರೂಪಾಯಿ ಕೊಟ್ಟಿಲ್ಲ. ನಾನೇ ಸ್ವಾಗತ ಸಮಿತಿಲಿ ಹೇಳಿದ್ದೀನಿ ಅವ್ರಿಗೆ ಬಾಡಿಗೆ ಕೊಡಿ, ಅವ್ರ ಜಾಗ ಕೊಡ್ತಾಯಿದ್ದಾರೆ. ಕಾನೂನು ಪ್ರಕಾರ ಸಾಹಿತ್ಯ ಪರಿಷತ್ತಿಂದ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ವಿ, 1 ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ. ಅವರೇ ಬೇಡ ಅಂದರು, ಇವ್ರು ಕೊಡಲಿಲ್ವ, ಆಯಿತು ಅವರೇ ಬೇಡ ಅನ್ನಲಿ, ಏನಾದರೂ ಆಗಲಿ ಬಿಡಿ, ಅದನ್ನೇ ಬಿಡಿ. ಈಗ ನಾನು ಹೇಳ್ತಾ ಇರೋದು 68 1 ನಿಮಿಷ ಹೇಳ್ಬಿಡ್ತೀನಿ. ಹಾಂ, ಬ್ಲ್ಯಾಕ್ ಮೇಲೇ ಒಂಥರ ಏನೋ ಅವ್ರದ್ದೇನೋ ಇರುತ್ತೆ, ಸಣ್ಣ ಪುಟ್ಟ ಏನೋ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸರ್ಕಾರ DC ಅಲ್ವಾ ಎಲ್ಲ ಪವರು ಜಿಲ್ಲೆನಲ್ಲಿ, ಏನೋ ಮಾಡಿರ್ತಾರೆ. ಅದಿರಲಿ, 68 ರೂಪಾಯಿ ಇವರು ಬಿಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಊಟದ ಟೆಂಟು, ವಸ್ತು ಪ್ರದರ್ಶನದ ಟೆಂಟು, ವೇದಿಕೆ ಎಲ್ಲ ಸೇರ್ಕೊಳ್ಳುತ್ತೆ. ಅದು ಬಹುಶಃ ಎಲ್ಲ ಸೇರ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ 8.25 ಕೋಟಿ ಬಿಲ್ ಮಾಡಿದ್ದಾರೆ. ಯಾವ ಹಣವನ್ನು ಈ ರೀತಿ ಇವರು ಪೋಲ್ ಮಾಡಿದ್ದಾರೆ? ಈ ಹಣ ಎಲ್ಲೂ ಹೋಯಿತು? 3ರಿಂದ 3.25 ಕೋಟಿ ಆಗ್ತಕ್ಕಂಥ ಈ ಟೆಂಟ್ಗೆ 8.25 ಕೋಟಿ ಬಿಲ್ ಮಾಡಿದ್ದೀರಲ್ಲ, ಈ ಹಣವನ್ನು ಭ್ರಷ್ಟಾಚಾರ ಇಲ್ಲಿ ನಡೆದಿಲ್ವಾ? ಇಲ್ಲೇ ಇಷ್ಟು ಭ್ರಷ್ಟಾಚಾರ ನಡೆದಿರ್ಬೇಕಾದ್ರೆ ಇನ್ನು ಮಳವಳ್ಳಿ ಕಾಮಗಾರಿಲಿ ಇನ್ನೆಷ್ಟು ಭ್ರಷ್ಟಾಚಾರ ನಡೆದಿರಬೇಕು ಅನ್ನೋದು ನನಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಇಲ್ಲೇ ಇಷ್ಟೊಂದು ಭ್ರಷ್ಟಾಚಾರ, ಇದರಲ್ಲಿ ಎಷ್ಟು ಹಣ ಮಾಡಿದಿರಿ, ಎಷ್ಟು ಹಣ ನುಂಗಿದಿರಿ ಇದರಲ್ಲೇ ಇಷ್ಟು ಭ್ರಷ್ಟಾಚಾರ ಆದಮೇಲೆ ಸಾಹಿತ್ಯ ಸಮ್ಮೇಳನ ಪಾಪ ನನ್ನನ್ನು ಬೇರೆ ಆಡೇಳ ಗಿರಾಕಿ ಅಂತ ಹೇಳ್ಬಿಟ್ಟವ್ರೆ. ಅವ್ರು ನೋಡಿದ್ರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾವ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ. ಯಾವುದಕ್ಕೆ? ಬೇರೆ ಅರ್ಜುನ್ ಜನ್ಯನ ಯಾರೋ ಬಂದರೆ ಆರ್ಕೆಸ್ಟ್ರಾಕ್ ಡ್ಯಾನ್ಸು, ಜಾನಪದ ಹಾಡ್ಗಲ್ಲ, ಆರ್ಕೆಸ್ಟ್ರಾಕ್ ಡ್ಯಾನ್ಸು. ಸನ್ಮಾನ್ಯ ಹಾಲಿ ಶಾಸಕರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ರವರು. ಹೀಗೆ ನಾನು ಹೇಳ್ತಾ ಇರೋದು ನೇರವಾಗಿ, ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಯಾರು ಅಧಿಕಾರಿ ಇದಕ್ಕೆ ಜವಾಬ್ದಾರಿ ಅವ್ರನ್ನ ಹೊಣೆ ಮಾಡಬೇಕು, ಮತ್ತು ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಆಮೇಲೆ ಏನು ವೇದಿಕೆಗೆ ಸ್ವೇಚ್ಛಾಚಾರವಾಗಿ ಹಣವನ್ನು ಈ ರೀತಿ ಬಿಲ್ ಮಾಡಿಸಿ ಹಣವನ್ನು ಇವತ್ತು ಅವರು ಬಳಸ್ಕೊಂಡಿರೋದು ಇದೆಯಲ್ಲ, ಬೇರೆ ರೀತಿ ಬಳಸ್ಕೊಂಡಿದೆಯಲ್ಲ, ಅದನ್ನು ತನಿಖೆ ಆಗಬೇಕು. ತನಿಖೆಯಾಗಿ ಕೂಡಲೇ ತನಿಖೆ ಆಗೋವರೆಗೂ ಕೂಡ ಏನು ವೇದಿಕೆಯ ಅಧ್ಯಕ್ಷರು ಕೊಟ್ಟು ಸಾಹಿತ್ಯ ಪರಿಷತ್ನ ವೇದಿಕೆ ಜವಾಬ್ದಾರಿ ವಹಿಸ್ಕೊಂಡಿದ್ರು, ಮತ್ತು ಈ ಜವಾಬ್ದಾರಿ ಉಸ್ತುವಾರಿ ಸಚಿವರು ಇಡೀ ಎಲ್ಲ ಮಾನಿಟ್ರ್ ಮಾಡ್ತಾಯಿದ್ರಲ್ಲ, ಅವ್ರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ. ಅವ್ರ ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ, ಅವ್ರದ್ದು ಜವಾಬ್ದಾರಿ ಇದೆ. ಭಾಳ ಎಚ್ಚರಿಕೆಯಿಂದ ನೋಡಬೇಕಾಗಿರ್ತಕ್ಕಂಥದ್ದು ಇದು ಅವ್ರ ಜವಾಬ್ದಾರಿ. ಇಲ್ಲಿ ಭ್ರಷ್ಟಾಚಾರ ನಡೀಲಿಕ್ಕೆ ಕಾರಣರು ಯಾರು? DC ಅಕೌಂಟ್ಗೆ ಹಣ ಬರುತ್ತೆ, ಅವ್ರು ಏನು ಮಾಡ್ತಾಯಿದ್ರು? ಹಾಗಾದ್ರೆ DCನೇ ಇದಕ್ಕೆ ಕುಮ್ಮಕ್ಕೆ ಕೊಟ್ಟಿದ್ದಾರಾ? 500 ರೂಪಾಯಿ ಹಣ್ಣಿನ ಬುಟ್ಟಿಗೆ, 500 ರೂಪಾಯಿ ಶಾಲ್ಗೆ 1:3 ಬಿಲ್ ಮಾಡಿರಲ್ಲ, ಇದಕ್ಕೆ DC ಅವರೇ ನೀವು ಸಹಕಾರ ಕೊಟ್ಟಿದ್ದೀರಾ? ಅದನ್ನು MCA ಯಾವುದಪ್ಪ ಅದು, KSMCA ಆತನನ್ನು ಏನೋ ಅವನ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಹಾಗೆ ಹೇಗೆ ಮಾಡ್ತಾಯಿದ್ದೀರಲ್ಲ. ಇವ್ರು ಹೇಳ್ತಾರೆ, ಅವ್ರು ಬಿಡುಗಡೆ ಮಾಡ್ತಾರೆ. ಅವ್ರದ್ದೇನಿದೆ ಅದರಲ್ಲಿ? ಅವ್ರನ್ನ ಯಾಕೆ ಸಣ್ಣವ್ರನ್ನ ಬಲಿಪಶು ಮಾಡಿ ದೊಡ್ಡ ತಿಮಿಂಗಲಗಳನ್ನು ಬಿಡ್ತಕ್ಕಂಥದ್ದು ಇದ್ರ ಹುನ್ನಾರ. ಅವ್ನು KMCSA ಅವನೇನು ಮಾಡ್ತಾರೆ ಇದರಲ್ಲಿ? ಅವ್ರ ಅಧ್ಯಕ್ಷರು 8.25 ಕೋಟಿಗೆ ಒಂದಕ್ಕೆ ವೇದಿಕೆಗೆ
ಹೌದು 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 ಹೌದು. ಇಲ್ಲಿ ಟೆಂಡರ್ ಆಗಿಲ್ವಲ್ಲ, ಟೆಂಡರ್ ಮಾಡಿಲ್ಲ ಇವರು. 4G ಎಕ್ಸಾಮ್ಸನ್ನು ಈ ಉದ್ದೇಶಕ್ಕೆ ಮಾಡ್ಕೊಂಡಿದ್ದಾರೆ ಇವರು. ಇಲ್ಲ ಅಂದರೆ ನಾವು ಹಣ ಹೊಡೆಯೋಕ್ಕಾಗಲ್ಲ ಅನ್ನೋ ಕಾರಣದಿಂದ 4G ಎಕ್ಸಾಮ್ಸನ್ನು ಮಾಡಿಕೊಂಡು ಟೆಂಡರ್ ಮಾಡ್ದೇನೆ ಇವನ ಹತ್ರ, ಅವನು ಯಾರು ಟೆಂಟ್ ಓನರ್ ಇದ್ದಾನಲ್ಲ ಅವನ ಹತ್ರ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರೆ. ಅವ್ರನ್ನೇ ನೇರವಾಗಿ ನಾನು ಬ್ಲೈಮ್ ಮಾಡ್ತಾಯಿದ್ದೀನಿ. ಅದ್ರ ತನಿಖೆ ಆಗಬೇಕು. ನಾನು ನರೇಂದ್ರ ಸ್ವಾಮಿ ವೇದಿಕೆ ಸಮಿತಿ ಅಧ್ಯಕ್ಷರಾಗಿದ್ದಾರಲ್ಲ, ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ನಾನು ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟಕ್ಕೆ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂದರೆ ವೇದಿಕೆಗೆ 8.25 ಲಕ್ಷ ಆಗುತ್ತಾ ಅಂತ ನಾನು ಅನುಮಾನ. 8.25 ಕೋಟಿ. ಅದಕ್ಕೆ ನಾನು ತನಿಖೆ ಆಗಬೇಕು, ನೇರವಾಗಿ ತನಿಖೆ ಆಗಬೇಕು. ತನಿಖೆ ಆಗೋವರೆಗೂ ಕೂಡ ಇದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಮಳವಳ್ಳಿ ಶಾಸಕರು ರಾಜೀನಾಮೆ ಕೊಡಬೇಕು. ಸಾಹಿತ್ಯ ಸಮ್ಮೇಳನದಲ್ಲೇ ಹಣ ಹೊಡೆಯೋಂಥ ಒಂದು ನೀಚ ಕೆಲಸವನ್ನು ಮಾಡಿದಿರಿ. ನಿಮಗೆ ಶಾಸಕರಾಗಿ ಮುಂದುವರಿಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ. ನರೇಂದ್ರ ಸ್ವಾಮಿ ನಾನು ಹೇಳಿದ್ದೀನಲ್ಲ, ಹೋದ ತಿಂಗಳೇ ಹೇಳಿದ್ದೀನಿ, ಭಾಳ ಸಾರಿ ಹೇಳಿದ್ದೀನಿ, ಭಾಳ ಸಾರಿ ಇವತ್ತು ಅದೇ ಹೇಳ್ತಾ ಇದ್ದೀನಿ. ತಗೊಳ್ಳಿ, ಹಿಂದಿನ ಪೇಪರ್ ನಿಮ್ಗೆ ಲೇಟಾಗಿ ಏನಿಲ್ಲ ಸರ್. ಈಗ ನನಗೂ ಕೂಡ ಕೆಲವು ದಾಖಲೆಗಳು ಬೇಕಾಗ್ತವೆ. ದಾಖಲೆ ಇಲ್ಲದೇ ನಾವೇನು ಮಾಡೋಕ್ಕಾಗಲ್ಲ. ಕೇಳಿದ ತಕ್ಷಣ ದಾಖಲೆ ಕೊಡಲ್ಲ ಯಾರು. ಈಗ ದಾಖಲೆಗಳನ್ನ ಕೇಳಿದ ತಕ್ಷಣ ಕೊಡಲ್ಲ ಸರ್. ಅದಕ್ಕೆ ಸಮಯ ಇರುತ್ತೆ, ಆ ಸಮಯ ಬೇಕಾಗ್ತದೆ. ಅದ್ರ ತಗೊಂಡು ನಾವೀಗ ಇಲ್ಲೇನು ನಡೆದಿದೆ ಯಾವಾಗಾದರೂ ಪ್ರಶ್ನೆ ಮಾಡ್ಬೋದು ಸರ್. ಇದು ಇವತ್ತೇ ಮಾಡಬೇಕು, ನಾಳೆನೇ ಮಾಡಬೇಕು, ಹಿಂದೆ ಮಾಡಬೇಕಾಗಿತ್ತು ಅಂತ ಅಲ್ಲ ಸರ್. ನಾನು ಹೇಳಿದ್ದೀನಲ್ಲ, ಆವಾಗಲೇ ಭ್ರಷ್ಟಾಚಾರ ನಡೆದಿದೆ. ನಾನು ಆವಾಗಲೇ ಹೇಳಿದ್ದೀನಿ, 2-3 ತಿಂಗಳು ಹಿಂದೆನೇ ಹೇಳ್ಬಿಟ್ಟಿದ್ದೀನಿ ಭ್ರಷ್ಟಾಚಾರ ನಡೆದಿದೆ ಅಂತ. ಹಾಗೇನು ನಾನೇನು ಲೇಟಾಗೇನು ಹೇಳಿಲ್ಲ. ಆವಾಗ ಲೆಕ್ಕಪತ್ರ ಬಿಡುಗಡೆ ಮಾಡೋದು 1 ತಿಂಗಳು 2 ತಿಂಗಳಲ್ಲಿ ಮಾತಾಡಿದ್ದೀನಿ ನಾನು. ಊಟದ್ದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ನಲ್ಲ. ಊಟದ ಖರ್ಚು ನನಗೆ ಒಟ್ಟಾರೆ ರೇಟ್ ಇದು ಗೊತ್ತಿಲ್ಲ. ಅದು ಹೌದು ಬಹುಶಃ 3.5 ಕೋಟಿ, 3.5 ಇಂದ 4 ಕೋಟಿ ಒಟ್ಟಲ್ಲಿ ನನಗನ್ನಿಸುತ್ತೆ ಒಂದು 20 ಕೋಟಿಯಷ್ಟು, 15-20 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಬೇರೆ ಕಡೆ. ಆಮೇಲೆ ಬೇರೆ ಕಡೆ ಕಲೆಕ್ಷನ್ ಮಾಡಿರೋದು ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಆ ದುಡ್ಡು ಎಲ್ಲೋಯ್ತು ಎಲ್ಲ ಹೇಳಿದ್ವಲ್ಲ. ಸಾಹಿತ್ಯ ಸಮ್ಮೇಳನ ಅಲ್ಲ ಸರ್, ಆಯಿತಾ ನಿಮ್ಮ ಪ್ರಶ್ನೆ? ನನ್ನ ಉತ್ತರ ಏನು ಅಂದರೆ, ನಿಮಗೆ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಗೆ ಮಾಜಿ ಶಾಸಕರುಗಳನ್ನು ಕೂಡ ಮಾಜಿ ಮಂತ್ರಿಗಳನ್ನು ಕೂಡ ಸೇರಿಸ್ಕೊಂಡಿದ್ರು. ನಾವು ಸಮಿತಿಲಿದ್ವಿ. ಸಾಹಿತ್ಯ ಸಮ್ಮೇಳನಕ್ಕೆ ಹಣ ಸಾಲಲ್ಲ ಅಂತೇಳಿ ಇವರೇ ಒಂದು ಅರ್ಜಿ ಬರೆದು ಬೇರೆ ಕಡೆ ಎಲ್ಲ ದಾನಿಗಳ ಹತ್ರ ಹಣನ ವಸೂಲಿ ಮಾಡಿ ಹಣನ ಖರ್ಚು ಮಾಡಿದ್ದಾರೆ, ಇದು ವಸೂಲಿ ಮಾಡಿದ್ದಾರೆ. ಆ ಹಣನ ಏನು ಮಾಡಿದ್ರು ಇವರು? ಎಲ್ಲೂ ಹೋಯ್ತು ಹಣ? ಈಗೇನೋ ಒಂದು 2-3 ಕೋಟಿ ಮಿಕ್ಕಿದೆ, ಕನ್ನಡ ಭವನ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರೀ 2-3 ಕೋಟಿ. ನನಗೆ 10ರಿಂದ 15 ಕೋಟಿ ಒಳಗಡೆ ಈ ಸಾಹಿತ್ಯ ಸಮ್ಮೇಳನ ಭಾಳ ಇದಕ್ಕಿಂತಲೂ ಇನ್ನೂ ಯಶಸ್ವಿಯಾಗಿ ಮಾಡ್ಬೋದಿತ್ತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಹಾರದ ಊಟದ ಮೆನುವನ್ನು ಕೊಡ್ಬೋದಿತ್ತು, ಇನ್ನೂ ದೊಡ್ಡ ನೆನಪಿನ ಕಾಣಿಕೆ ಕೊಡ್ಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಇದು 10ರಿಂದ 15 ಕೋಟಿ ಒಳಗಡೆ ಖರ್ಚಾಗಿದೆ. ಇಲ್ಲಿ ನೋಡಿದ್ರೆ 30 ಕೋಟಿ 32 ಕೋಟಿಗೆ ಲೆಕ್ಕ ಕೊಟ್ಟಿದ್ದಾರೆ. ಇದು ವ್ಯಾಪಕವಾದಂಥ ಸಾಹಿತ್ಯ ಸಮ್ಮೇಳನ ಭ್ರಷ್ಟಾಚಾರ ನಡೆದಿದೆ. ಆಯಿತು, ನಮಗೆ ಗೊತ್ತಿಲ್ಲದೆ ಮಾಡೋರೆ ನಮ್ಗೆ ಸಮಿತಿಲಿ ಇರೋದಕ್ಕೆ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ ನಾವು ಈಗ ಅದನ್ನು ನಿಮ್ಮ ಮುಂದೆ ಮಾಧ್ಯಮದ ಸ್ನೇಹಿತರ ಮುಂದೆ ಸಾರ್ವಜನಿಕವಾಗಿ ಇಡ್ತಾ ಇರ್ತಕ್ಕಂಥದ್ದು. ಒಂದು ದೂರು ಯಾಕೆ ನಿಮ್ಮ ಮುಖಾಂತರ ಕೊಟ್ಟರೆ ದೂರದು, ಅದರಲ್ಲೇನಿದೆ, ಅದೇ ದೂರು.
ಮಾಧ್ಯಮ ನಾವು ಆಯಿತು ಕೊಡೋಣ, ಆದರೆ ನಮಗೆ ಎಲ್ಲ ಮಾಹಿತಿ ಸಿಕ್ಕಿದ್ದು ತಡವಾಗಿ ಸಿಕ್ಕಿದೆ. ಮೊದಲು ಇಲ್ಲ, ನಾನು ಮೊದಲು ನಿಮ್ಮ ಜೊತೆ ಮಾಧ್ಯಮದ ಮಿತ್ರರ ಜೊತೆ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಿರಂಗಪಡಿಸಿ ಅನಂತರ ನಾನು ಸರ್ಕಾರಕ್ಕೆ ಕೊಡ್ತೀವಿ. ಯಾಕೆಂದರೆ ಇದರಲ್ಲಿ ಡಿ ಸಿ ಅವ್ರು ಕೊಟ್ಟರೇನು ಉಪಯೋಗ, ಅವರೇ ಅಲ್ವಾ ಇದಕ್ಕೆ ಎಲ್ಲ ಮುಖ್ಯಸ್ಥರು, ಕೋಶಾಧಿಕಾರಿ. ಅದರಿಂದ ಡಿ ಸಿಗೆ ಅಥವಾ ಮಂತ್ರಿಗಳಿಗೆ ಅಥವಾ ಈ ಜಿಲ್ಲೆಯ ಅಧಿಕಾರಿಗಳಿಗೆ ಕೊಟ್ಟರೆ ಏನು ಉಪಯೋಗ ಅಲ್ಲ. ಇದು ಸರ್ಕಾರಕ್ಕೆ ಕೊಡ್ತೀವಿ. ನಿಮ್ಮ ದುಡ್ಡು ಹಿಂಗೆ ಸಾರ್ವಜನಿಕ ಹಣ ಹಿಂಗೆ ಪೋಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ನುಂಗಿದ್ದಾರೆ ದುಡ್ಡನ್ನ, ನೀವು ನುಂಗಿ ಎಲ್ಲ ಭ್ರಷ್ಟಾಚಾರ ನಡೆದಿದೆ. ನೀವು ತನಿಖೆ ಮಾಡಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮುಂದಿನ ಸಾಹಿತ್ಯ ಸಮ್ಮೇಳನದಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಇದು ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥವ್ರಿಗೆ ಮುಂದಿನ ಜಿಲ್ಲೆಯಲ್ಲಿ ಬಳ್ಳಾರಿಯಲ್ಲಿ ನಡೀತಾ ಇದೆ, ಅವ್ರಿಗೆ ಎಚ್ಚರಿಕೆ ಗಂಟೆ ಆಗಬೇಕಿದು. ಸರ್ಕಾರ ಎಚ್ಚರಿಸಬೇಕು. 30 ಕೋಟಿ ಹಣ ಬಿಡುಗಡೆ ಮಾಡ್ತಾರಲ್ಲ, 30 ಕೋಟಿ ಹಣ ಏನು ಬೇಕಾಗಿಲ್ಲ ಒಂದು ಸಾಹಿತ್ಯ ಸಮ್ಮೇಳನ ನಡೆಸೋಕ್ಕೆ. ಇವರು ಸಾಹಿತ್ಯ ಪರಿಷತ್ನವರು ಯಾಕೆ ಇಷ್ಟೊಂದು ಲೆಕ್ಕ ಕೊಟ್ಟಿದ್ದಾರೆ, ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ 30 ಕೋಟಿ ಬೇಕು, 30 ಕೋಟಿ. ಜೋಶಿ ಅವರೇ, ನಿಮಗೂ ಪ್ರಶ್ನೆ ಮಾಡ್ತೇನೆ, 30 ಕೋಟಿ ಹಣ ಬೇಕಿತ್ತಾ ಸಾಹಿತ್ಯಕ್ಕೆ, ಈ ಸಮ್ಮೇಳನಕ್ಕೆ? ಯಾರೇ ಹೌದು, ಜೋಶಿ ಅವರು ಇರಲಿ ಯಾರೇ ಇರಲಿ, ಮಂಜು ಅವ್ರ ಮೇಲೆ, ಜೋಶಿ ಮೇಲೂ ಹಂಗೆ ಭ್ರಷ್ಟಾಚಾರ ನಡೆದಿದ್ರೆ ಅವ್ರ ಮೇಲೂ ಕ್ರಮ ಆಗಲಿ. ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವ್ರದ್ದು ಜವಾಬ್ದಾರಿ ಇದೆ ಇದರಲ್ಲಿ. ಅವ್ರ ಕಣ್ಣು ಮುಚ್ಕೊಂಡು ಕೂತ್ರೆ ಏನಾಗಲ್ಲ. ಯಾರು ಆ ಕಾಳಿ 2.25 ಕೋಟಿ, ಅದು ನಾನು ಜೋಶಿ ಅವ್ರಿಗೆ ಹೇಳ್ತಾ ಇದ್ದೀನಿ. 2.25 ಕೋಟಿ ಏನು ಇವತ್ತು ನೀವು ಲೆಕ್ಕ ಕೊಡಬೇಕು ಪರಿಷತ್ತಿಂದ, ಅದನ್ನು ನೀವು ಕೂಡಲೇ ಲೆಕ್ಕ ಕೊಡಿ. ಇಲ್ಲಾಂದರೆ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು, ಮತ್ತು ಸಮಿತಿ ಮಾಡಿ ತನಿಖೆ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರನ್ನೂ ಸೇರಿಸಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದರೆ ನೇರವಾಗಿ ಹೊಣೆ ಹಾಕ್ತಾರೆ. ಕೂಡಲೇ ಅವರು ಅವ್ರ ಮೇಲೆ ಕ್ರಮ ವಹಿಸಬೇಕು ಮತ್ತು ತನಿಖೆ ಆಗಬೇಕು ಅಂತೇಳಿ ಈ ವೇದಿಕೆ ಮೇಲೆ ಒತ್ತಾಯ ಮಾಡ್ತೇನೆ. ಜೊತೆಗೆ ಅದರಲ್ಲಿ ಸಭೆ ನಡೀತಿದ್ದಾಗ 25,000 ನೀವು ಹೇಳೋದಿಲ್ಲ, ಒಂದು ಸ್ಮರಣಿಕೆ ಹೋಗಿ ಇಷ್ಟು ಹಾಕವ್ರೆ ಅಂತ ಬೆಳಿಗ್ಗೆ ಕೊಟ್ಟಿರಲಿಲ್ಲ. ಇಷ್ಟು ಯಾಕೆ ಅಂತ ಅಬ್ಜೆಕ್ಷನ್ ಮಾಡಿದಾಗ ಸ್ಮರಣಿಕೆ ಸಮಿತಿ ಅಧ್ಯಕ್ಷ ಅಂತಾರೆ, ಎಲ್ಲರಿಗೂ ಒಂದು ಕೊಟ್ಬಿಡಿ ನಮ್ಮ ಸಮಿತಿಯವ್ರಿಗೆ ಪಾಸ್ ಮಾಡ್ಕೊಂಡ್ರಿ ಅಂತಾರೆ. ಹಿಂಗೆ ಎಲ್ಲ ಕಡೆಯೂ ಆಗೈತೆ ಇದು. ಅದರಿಂದ ನೀವು ಇದು ಇಡಿ CBI ಏನಲ್ಲ ಸರ್, ಒಂದು 20 ಕೋಟಿ ಇದ್ರೆ ಇದು ದೊಡ್ಡ ಮಟ್ಟದ ತನಿಖೆಗೆ ಇದು ಮಾಡ್ತಿದ್ದಾರೆ. ಅದೇ CBI ತನಿಖೆ ದೊಡ್ಡ ಮಟ್ಟದ ಒಂದು. ಅದೇ ನಾನು ಕೇಂದ್ರವನ್ನು ಮತ್ತು ನಮ್ಮ ಕರ್ನಾಟಕ ಸರ್ಕಾರವನ್ನು ನಾನು ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೀನಿ. ಅದರ CBI ED ಆಗ್ಬೋದು. ಉನ್ನತ ಮಟ್ಟದ ಕೊಡ್ತೀನಿ ಇದೆಲ್ಲ ಡಾಕ್ಯುಮೆಂಟ್ ತಗೊಂಡು ಸಮೇತ ಅದನ್ನು ಕೊಟ್ಟು ಸರ್ಕಾರಕ್ಕೆ, ಇಲ್ಲ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಲ್ಲದಕ್ಕೂ ಕೂಡ ಯಾಕೆಂದರೆ ಈ ಹಣ ಸಾರ್ವಜನಿಕರ ಹಣ, ಇದು ಕೊಡ್ತೀನಿ ನಾನು. ಜೊತೆಗೆ ಅಷ್ಟೇನಾ? ಅಲ್ಲ, ಮಾಡಲಿ. ಈಗ ಹಿಂದೆ ನಾನು ಮಾತಾಡಿದ್ನೇ ಇವ್ರು ಗಂಭೀರವಾಗಿ ಪರಿಗಣಿಸಲಿಲ್ಲ. ನಾನು ಅವತ್ತು ಹೇಳ್ಬಿಟ್ಟಿದ್ದೀನಿ, ಇದರಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ದೀನಿ. ಅದನ್ನೇ ಗಂಭೀರವಾಗಿ ಪರಿಗಣಿಸಲಿಲ್ಲ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ. ಅವರು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇನ್ಮೇಲಾದರೂ ಈಗಿನಿಂದಾದರೂ ನೀವು ಗಂಭೀರವಾಗಿ ಪರಿಗಣಿಸಿ. ಇಲ್ಲ ಅಂದರೆ ನಾವು ಮುಂದಿನ ಪ್ರತಿಭಟನೆ ಏನು ಮಾಡಬೇಕು ಅಂತೇಳಿ ಕನ್ನಡ ನಮ್ಮ ಸಾಹಿತಿಗಳು, ಹಿತೈಷಿಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಭೆ ಕರೆದು ನಾವು KT ಶ್ರೀಕಂಠಗೌಡರು ಮತ್ತು ರೈತ ಸಂಘದವರು ಮತ್ತು ನಮ್ಮ ಜಯಪ್ರಕಾಶ್ ಗೌಡರು, ಸಾಹಿತ್ಯಾಸಕ್ತರು ಎಲ್ಲರೂ ಸೇರಿ ನಾವು ಮುಂದೆ ಏನು ಕ್ರಮ ವಹಿಸಬೇಕು, ಇದಕ್ಕೆ ನಮ್ಮ ಸಾಹಿತ್ಯ ಹೆಸರಿನಲ್ಲಿ ಹಣವನ್ನು ದುರುಪಯೋಗ ಮಾಡಿ ಲೂಟಿ ಹೊಡೆದಿದ್ದಾರೆ. ಅದರಿಂದ ಅದಕ್ಕೇನು ಕ್ರಮ ವಹಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ಈಗ ಒಳ್ಳೆ ವೆರಿ ಗುಡ್ ಪ್ರಶ್ನೆ ಕೇಳಿದ್ರಿ ಸ್ನೇಹಿತರೆ. ನಾನು ಅವತ್ತೇ
ಈ ಕೇಸನ್ನು ಇಡಿಗೆ ವಹಿಸಬೇಕು ಅಂತ ನಾನೇ ಒತ್ತಾಯ ಮಾಡಿದ್ವಿ ಈ ಸುದ್ದಿಗೋಷ್ಠಿನಲ್ಲಿ. ನಾನು ಒತ್ತಾಯ ಮಾಡಿದ ಮೇಲೆ ಅವರು ಈಗ ಇಡಿ ತನಿಖೆ ಆಗಿ ಸಿಕ್ಕಾಕೊಂಡಿರೋದು. ಆಯಿತಾ? ಎಲ್ಲಿ ತಾರ್ಕಿಕ ಅಂತ್ಯ? ತಾರ್ಕಿಕ ಅಂತ್ಯ ಹೌದು. ಇಡಿ ಅವರು ಅದನ್ನು ಮಾಡಬೇಕು. ಈಗ ವಿನಯ್ ಕುಲಕರ್ಣಿ ಸರ್, ನಾನು ಮಾಧ್ಯಮದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಮೇಲೆ ಇಡಿ ಅವರು ತನಿಖೆ ಮಾಡಿದ್ದಾರೆ. ಇಡಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಗೊತ್ತಾ ನಾನು ಏನು ಅವತ್ತು ಪ್ರಸ್ತಾಪ ಮಾಡಿದ್ದೆ ಅದೇ ರೀತಿ ಅವರು ಒಬ್ಬ ದೊಡ್ಡ ಭ್ರಷ್ಟಾಚಾರಿ, 100 ಕೋಟಿಗೂ ಅಧಿಕ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಐಶ್ವರ್ಯ ಗೌಡರನ್ನು ಇವತ್ತು ಇಡಿಗೆ ಒಳಪಡಿಸಿರ್ತಕ್ಕಂಥದ್ದು. ಅವ್ರ ಜೊತೆಗಿದ್ದಂಥ ಇವತ್ತು DK ಸುರೇಶ್ ಅವರು ಇರ್ಬೋದು, ಅಥವಾ ವಿನಯ್ ಕುಲಕರ್ಣಿ ಇರ್ಬೋದು, ಮತ್ತೊಂದು ಯಾರೇ ಇರ್ಬೋದು, ಅವ್ರು ಯಾರನ್ನೂ ಕೂಡ ಎಲ್ಲರನ್ನೂ ಕೂಡ ಇಡಿಗೆ ಅವರು ಇಡಿನಲ್ಲಿ ಅವ್ರನ್ನ ಶಿಕ್ಷೆ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆ. ನಾನು ಅವತ್ತೇ ಪ್ರಸ್ತಾಪ ಮಾಡಿದೆ ಇಡಿಗೆ ವಹಿಸ್ಬೇಕು ಅಂತ. ಇಡಿ ಈಗ ಕ್ರಮ ತಗೊಂಡಿದೆ. ನಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಅವರು ಕಾಂಗ್ರೆಸ್ ಮುಖಂಡರುಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ದೆ. ನರೇಂದ್ರ ಸ್ವಾಮಿ ಇಲ್ಲ ನೀವು ಯಾವ ರೆಕಾರ್ಡ್ ಆದರೂ ತೆಗೆದು ನೋಡಿ. ನಾನು ನರೇಂದ್ರ ಸ್ವಾಮಿ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾನು ಇಲ್ಲ ತೋರಿಸಿ ಅವ್ರ ಹೆಸರು ಪ್ರಸ್ತಾಪ ಮಾಡಿ ಶಾಸಕರು. ನಾನು ಅಲ್ಲಿ ಪ್ರಬಲ ಕಾಂಗ್ರೆಸ್ ಮುಖಂಡರು ಅಂತ ಹೇಳಿದ್ದೀನಿ. ನಾವು ಓಡಾಡ್ತಿದ್ದು ಫೋಟೋ ಎಲ್ಲ ಕೊಟ್ಟಿವಿ, ಅನುಮಾನ ಇತ್ತಲ್ಲ ಅದಕ್ಕೆ ಹೇಳಿದ್ವಿ ಅಷ್ಟೇ. ಇದೆ, ಅದೇನು ಅವಶ್ಯಕತೆ ಇಲ್ಲ. ಇದು ಕೂಡ ದುಡ್ಡು ಹೊಡೆಯೋ ಸ್ಕೀಮು. ಇದೇನಿದೆ 98 ಕೋಟಿ ಕಾವೇರಿ ಆರತಿ ಸೇಮ್ ಸಾಹಿತ್ಯ ಸಮ್ಮೇಳನದ ರೀತಿ ದುಡ್ಡು ಹೊಡೆಯೋ ಸ್ಕೀಮ್ ಮಾಡಿಕೊಂಡು ಕನ್ನಡದ ಹೆಸರಲ್ಲಿ ಹಣ ಲೂಟಿ ಹೊಡೆದ್ರಲ್ಲ, ಕಾವೇರಿ ಆರತಿನೂ ಕೂಡ ಇದು ಲೂಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವರು ರೈತ ಸಂಘದವರು ಅದನ್ನು ವಿರೋಧ ಮಾಡಿದ್ದಾರೆ. ನಾನು ಕೂಡ JDS ಇಂದ ಅದನ್ನು ವಿರೋಧ ಮಾಡ್ತಾ ಇದ್ದೀನಿ, ಸಾಹಿತಿಯಾಗಿ ವಿರೋಧ ಮಾಡ್ತಾ ಇದ್ದೀನಿ. ಇವತ್ತು ಅದನ್ನು ಮಾಡಬಾರ್ದು. ಕಾವೇರಿ ಆರತಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಂಗೇನಾದ್ರು ನೀವು ಮಾಡಂಗಿದ್ರೆ ಇವತ್ತೇನೇನು KRS ಡ್ಯಾಮು ಎಲ್ಲೆಲ್ಲಿ ಸಮಸ್ಯೆ ಇದೆ, ಏನಾಗ್ಬೋದು ಮುಂದಿನ ದಿನಗಳಲ್ಲಿ, ಅದಕ್ಕೆ ಹಣ ಖರ್ಚು ಮಾಡಿ ಅದನ್ನು ಬಿಗಿ ಬಂದೋಬಸ್ತ್ ಮಾಡಿ 92 ಕೋಟಿ ತಗೊಂಡು ಸುಮ್ಮನೆ ನೀವು ಕಾವೇರಿ ಆರತಿ ಮಾಡಿ ಕರ್ಪೂರ ಹಾಕಿ ಬೆಳಗ್ಗೆ ಆರತಿ ಮಾಡೋದ್ರಿಂದ ನೀವು ಕನ್ನಂಬಾಡಿ ಕಟ್ಟನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಯಾವ ಕಾರಣಕ್ಕೂ ರಕ್ಷಣೆ ಮಾಡೋಕ್ಕಾಗಲ್ಲ. ನಿಮ್ಗೇನಾದರೂ ಕನ್ನಂಬಾಡಿ ಕಟ್ಟೆ ಮೇಲೆ ಆಸಕ್ತಿ ಇದ್ದರೆ, ಈಗ ಎಷ್ಟು ವರ್ಷ ಆಗಿದೆ ಕನ್ನಂಬಾಡಿ ಕಟ್ಟೆ ಕಟ್ಟಿ? 98 ವರ್ಷ ಆಗಿದೆ. 1939ರಲ್ಲಿ 37ರಲ್ಲಿ ಕಂಪ್ಲೀಟ್ ಆಗಿರೋದು. ಅದು 97 ವರ್ಷ ಆಯಿತು. ಆ ಡ್ಯಾಮ್ಗೆ ಎಷ್ಟು ಆಯಸ್ಸಿದೆ ಅನ್ನೋದನ್ನ ಚೆಕ್ ಮಾಡಿ. ಫಸ್ಟು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ಸಪ್ರೇಟ್ ಮಾಡಿ. ಎಲ್ಲೆಲ್ಲಿ ಕಾಲುವೆಗಳಿಲ್ಲ, ಸಬ್ ಕಾಲುವೆಗಳು, ಅದನ್ನು ಸರಿ ಮಾಡಿ. ರೈತರಿಗೆ ಸರಾಗವಾಗಿ ನೀರು ಹರಿಲಿಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನು ಮಾಡಿ. ಅದೇ ಕಾವೇರಿ ಆರತಿ. ರೈತನ ಜಮೀನಿಗೆ ಸರಾಗವಾಗಿ ಕಾವೇರಿ ನೀರು ಹರಿದು ಮಂಡ್ಯ ಜಿಲ್ಲೆಯ ರೈತ ಸಂತೋಷವಾಗಿದ್ದಾಗ ಅದೇ ಕಾವೇರಿ ಆರತಿ. ನೀವು ಕಡ್ಡಿ ಕರ್ಪೂರ ಗನ್ಕಡ್ಡಿ ಹಚ್ಚಿ ಕಾಯಿ ಹೊಡೆದು ದೀಪ ಬೆಳಗಿ ಮಾಡೋದು ಅದು ಕಾವೇರಿ ಆರತಿ ಅಲ್ಲ. ಇದು ಕನ್ನಂಬಾಡಿ ಕಟ್ಟೆ ರಕ್ಷಣೆ ಅಲ್ಲ, ಕಾವೇರಿ ರಕ್ಷಣೆ ಅಲ್ಲ. ಅಲ್ಲಿ ಅಶುದ್ಧವಾಗಿರ್ತಕ್ಕಂಥ ಕಾವೇರಿ ನದಿಯನ್ನು ಶುದ್ಧೀಕರಿಸಿ ಕನ್ನಂಬಾಡಿ ಕಟ್ಟೆಯನ್ನು ನೀವು ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು ಅದು ಮಾಡಿ. 98 ಕೋಟಿನ ಅದಕ್ಕೆ ಖರ್ಚು ಮಾಡಿ. ರೈತರ ಜಮೀನಿಗೆ ಸಣ್ಣ ಕಾಲುವೆಗಳಿದಾವಲ್ಲ ಅವನ್ನ ಮಾಡರ್ನೈಸೇಷನ್ ಮಾಡಿ. ಅದು ಬಿಟ್ಟು ನೀವು ಕಾವೇರಿ ಆರತಿ ಇದು ಯಾರು ಮಾಡ್ತಾರೆ? ಇದು ಉಂಟಾ? ಯಾಕೆ ಬೇಕು ಕಾವೇರಿ ಆರತಿ? ನಮ್ಮ ವಿರೋಧ ಇದೆ. ಯಾವ ಆರತಿನೂ ಬೇಡ. ನಾನು ಕಾವೇರಿ ಆರತಿ ಪ್ರಶ್ನೆ ಮಾಡಿದ್ರು ಉತ್ತರ ಹೇಳಿದ್ದೀನಿ. ಇಲ್ಲ, ನಾನು ಎಲ್ಲ ಇಂಥ ಅನವಶ್ಯಕವಾದಂಥ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಕೂಡ ನಾನು ವಿರೋಧ ಮಾಡ್ತೀನಿ. ಎಲ್ಲಾನು ವಿರೋಧ ಮಾಡ್ತೀನಿ ಅನ್ನಲ್ಲ.
ಪಕ್ಷದ ನಾಯಕರು ಇದೇ ವೇದಿಕೆಯಲ್ಲಿ ಅಶೋಕ್ ಅವರು ಕಾವೇರಿ ಆರತಿಗೆ ಸಹಕಾರ ಕೊಡಿ, ಖರ್ಚಿಲ್ಲದೆ ನಾವೇ ಪಕ್ಷವಾಗಿ ನೀರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಶೋಕ್ ಅವ್ರ ಪಾರ್ಟಿ ಅಲ್ಲ, ನಮ್ಮ JDS ಪಾರ್ಟಿ. ಅಲ್ಲಲ್ಲ, ನಾನು ಅಶೋಕ್ ಅವರು ವಿಚಾರ ಅವ್ರದ್ದು ವೈಯಕ್ತಿಕವೋ ಅಥವಾ ಅವ್ರ ಪಕ್ಷದ ಇದು ವಿಚಾರ. ನನ್ನ ಪಕ್ಷದ್ದು ನಂದು JDSದು, ನಮ್ಮದು ವಿರೋಧ ಇದೆ. ಅದಕ್ಕೆ ಅವಶ್ಯಕತೆ ಇಲ್ಲ. ರೈತರಿಗೆ ಸರಿಯಾಗಿ ನೀರು ಕೊಡೋಕ್ಕೆ ಕನ್ನಂಬಾಡಿ. ಆಮೇಲೆ ಇನ್ನೊಂದು ಒಂದು ನಿಮಿಷ ಅದು ಮುಗಿಸ್ಬಿಡ್ತೀನಿ, ನೆಕ್ಸ್ಟ್ ಬರ್ತೀನಿ. 100% ಮೌಢ್ಯಾಚರಣೆ, 100% ಮೌಢ್ಯಾಚರಣೆ. ಇದಕ್ಕೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ. ಇದು ತಪ್ಪು. ಯಾವುದೇ ಕಾರಣಕ್ಕೂ ಇಂಥ ಕಲ್ಪನೆಯಿಂದ ದೂರ ಇರಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಏನೋ ಮಾಜಿ MLA ಅವ್ರು ಮಾತಾಡಿದ್ರು ಅಂತ ಏನಾದರೂ ನೀವು ತಾತ್ಸಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಂಥದ್ದೆಲ್ಲ ನೀವು ಅನುಭವಿಸ್ತೀರ ಅಂತ ಹೇಳ್ತೀನಿ. ಈಗ ಮಳವಳ್ಳಿ ವಿಚಾರವಾಗಿ ನಮ್ಮದು ಥೈಲ್ಯಾಂಡ್ ಮಂಜು ಒಂದು ಸಾಹಿತ್ಯ ವಲಯದಿಂದ ಈಗ ಕೂಗು ಕೇಳ್ಬೋದಾಗಿದೆ. ಈ ಪ್ರಜಾವಾಣಿ ಸುದ್ದಿ ಬಂದ್ಮೇಲೆ ಭ್ರಷ್ಟಾಚಾರ ನೀವೇನು ಹೇಳ್ತೀವಿ? ಒಂದು ಸಾಹಿತ್ಯ ಪ್ರತಿ ವರ್ಷ ಮಾಡೋದ್ರಿಂದ ಈಗ ಪ್ರತಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ನಾನು 4 ವರ್ಷ 4 ಸಾರಿ ಮಳವಳ್ಳಿನಲ್ಲಿ ಮಾಡಿದ್ದೀನಿ. ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದ ಮಾಡಿದ್ದೀನಿ. ಅದು ನೀವು 4 ವರ್ಷಕ್ಕೆ ಒಮ್ಮೆ ಮಾಡಿದ್ರೆ, 3 ವರ್ಷಕ್ಕೊಮ್ಮೆ ಮಾಡಿದ್ರೆ ಅದಕ್ಕೊಂದು ಮೌಲ್ಯ ಹೆಚ್ಚುತ್ತೆ, ಒಂದು ಕಾತರತೆ ಇರುತ್ತೆ. 3 ವರ್ಷಕ್ಕೊಂದು ಸಾರಿ ನಡೀತಕ್ಕಂಥ ಹಬ್ಬ ಇದು, ಏನೋ ವಿಶೇಷವಾಗಿರ್ತದೆ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಪ್ರತಿ ವರ್ಷ ಅಂದರೆ ನೋಡಿ, ಈಗ ಈ ಸಾಹಿತ್ಯ ಸಮ್ಮೇಳನ ಮುಗಿದು ಇನ್ನೂ ಡಿಸೆಂಬರ್ 24ರಲ್ಲಿ ಮುಗೀತು. ಈಗ 6 ತಿಂಗಳಾಗಿರಬೇಕು. ಈಗ ಪುನಃ ಬಳ್ಳಾರಿನಲ್ಲಿ ಈಗಾಗಲೇ ಮೀಟಿಂಗ್ ಕರೆದಿದ್ದಾರೆ. ಇನ್ನೂ ಆ ಸಾಹಿತ್ಯದ ಗುನುಗು, ಆ ನೆನಪು ಇನ್ನೂ ಮಾಸ್ಲೇ ಇಲ್ಲ. ಕರ್ನಾಟಕಕ್ಕೆ ಜನ ಬಂದಿದ್ದರು, ದೇಶದ ಜನ ಬಂದಿದ್ದರು. ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಒಂದು ಸಾಂಸ್ಕೃತಿಕತೆ ಇನ್ನೂ ಕೂಡ ಮರಿಲೇ ಇಲ್ಲ. ನಾವು ಇನ್ನೂ ಅದನ್ನೇ ಮೆಲುಕಾಗ್ತಾಯಿದ್ದೀವಿ ಮಂಡ್ಯದನ್ನ. ಈಗಾಗಲೇ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದಾರೆ. ಸರಿ, ಕೆಲವ್ರ ಅಭಿಪ್ರಾಯ ಸರಿ ಇದೆ, ನನ್ನ ಅಭಿಪ್ರಾಯನ ಅದಕ್ಕೆ ನಾನು ಧ್ವನಿಗೂಡಿಸ್ಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಾನೊಂದು ಮನವಿ ಮಾಡೋದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಾವೇರಿ ನೀರಾವರಿ ನಿಗಮದ MDಗೆ ಮತ್ತು DK ಶಿವಕುಮಾರ್ ನೀರಾವರಿ ಮಂತ್ರಿಗೆ. ನಿಮಗೆ ಗೊತ್ತಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಕೊನೆ ಭಾಗ. ಯಾಕೆಂದರೆ ನಿಮ್ಮೂರ ಪಕ್ಕದಲ್ಲೇ ನಮ್ಮ ಕ್ಷೇತ್ರ ಇರೋದು, ಕನಕಪುರ ಕ್ಷೇತ್ರದ ಪಕ್ಕದಲ್ಲೇ ನನ್ನ ಕ್ಷೇತ್ರ ಇರೋದು. ನನ್ನೂರಿಂದನೇ 20 ಸಿಂಸಾ ನದಿಯಿಂದ 27 ಕೆರೆಗಳು ತುಂಬಿಸೋಕ್ಕೆ ನೀರು ತಗೊಂಡೋಗಿದ್ದೀರ ಸಾತ್ನೂರು ಹೋಬಳಿಗೆ. ನಮ್ಮ ನೋವು ಗೊತ್ತಿದೆ, ನಿಮಗೆ ಸಮಸ್ಯೆ ಗೊತ್ತಿದೆ. ನೀವು ಜೂನ್ಗೆ ಕಟ್ಟೆ ತುಂಬಿಬಿಡ್ತು ಅಂತ ಭಾಳ ಹೆಮ್ಮೆ ಪಟ್ಕೊಂಡು ಏನು ಎಲ್ಲರೂ ಸೇರಿಕೊಂಡು ಆರತಿ ಬೆಳಗ್ಗೆ ಕಾವೇರಿ ಪೂಜೆ ಮಾಡಿದ್ರಿ. ಅಲ್ಲ, ನಮಗೆ ಬಂದ ಭಾಗ್ಯ ಏನು ಮಳವಳ್ಳಿಯವ್ರಿಗೆ? ಎಷ್ಟು ಕೆರೆ ಇನ್ನೂ ಖಾಲಿ ಇದೆ. ಕೆರೆ ಯಾಕೆ ತುಂಬಿಸ್ತಾ ಇಲ್ಲ? ನೀರು ತುಂಬಿ ಇಟ್ಕೊಂಡು ಏನು ಮಾಡ್ತೀರಾ ನೀವು? ನೀರು ನಿಲ್ಲಿಸ್ಕೊಂಡು ಕಟ್ಟೆನಲ್ಲಿ ಏನು ಮಾಡ್ತೀರಾ? ತಮಿಳ್ನಾಡಿಗೆ ನೀರಿಲ್ಲ ಅಂದರೆ ನಾಳೆ ಬಂದು ಕಟ್ಟೆ ನೋಡ್ಬಿಟ್ಟು ನೀರು ಇಟ್ಕೊಂಡಿದ್ರಿ, ನಮಗೆ ನೀರು ಬಿಡ್ರಿ ಅಂತ ಶುರು ಮಾಡ್ತಾರೆ ಯಾರು? ತಮಿಳ್ನಾಡು. ಅದಕ್ಕೆ ಮೊದಲೇ ನಮಗೆ ನೀರು ತುಂಬಿಸ್ಬಿಟ್ರೆ, ನೀರು ಸ್ವಲ್ಪ ಖಾಲಿ ಆದರೆ ನೀರಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೇಳ್ಬೋದು ತಮಿಳ್ನಾಡು. ಈ ಒಂದು ಸೆನ್ಸು ಕೂಡ ನಿಮ್ಗೆ ಸರ್ಕಾರಕ್ಕೆ ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಮಳವಳ್ಳಿ ತಾಲೂಕು ಕೆರೆ ಕಟ್ಟೆಗಳು, ಕೊನೆ ಭಾಗದ ಕಟ್ಟೆಗಳು, ಹೆಬ್ಬಕವಾಡಿ ನಾಲೆ ಮಾಡ್ರನೈಜೇಷನು ಅಂತಾರೆ, ಅಲ್ಲಿ ನಿಲ್ಲಿಸವ್ರೆ. ಹೆಬ್ಬಾಳ ಚೆನ್ನಯ್ಯ ನಾಲೆ, ವಿಶ್ವೇಶ್ವರ ಚಾನಲ್ಲು, ಮಾಧವ ಮಂತ್ರಿ ಚಾನಲ್ಲು, ನಮ್ಮ ರಾಮಸ್ವಾಮಿ ಚಾನಲ್, ಇಷ್ಟು ನಾಲೆಗಳು ನಮ್ಮ ತಾಲೂಕಿನಲ್ಲಿ ಹರಿತವೆ. ಹರಿದ್ರೂ ಕೂಡ ಇನ್ನು ಅರ್ಧ ಭಾಗಕ್ಕೆ ನೀರೇ ಇಲ್ಲ. ಡ್ರೈಲ್ಯಾಂಡ್. ಬಿಜಿಪುರ ಅರ್ಧ ಭಾಗಕ್ಕಿಲ್ಲ, ಹಲಗೂರು ಹೋಗ್ಲಿಕ್ಕೆ ಪೂರ್ತಿ ಇಲ್ಲ, ಕಸ್ಬದಲ್ಲಿ ಒಂದು 20% ನೀರೇ ಇಲ್ಲ. ಇಂಥ ಸ್ಥಿತಿಲಿ ನೀವು ನೀರು ಕೊಡೋಕ್ಕೆ ಪ್ರಯತ್ನ ಮಾಡಿ. ಪಾಪ ಅದ್ಯಾವುದೋ ಡ್ರಿಪ್ ಇರಿಗೇಷನ್ ಮಾಡಿಸ್ತೀನಿ ಅಂಥೇಳಿ ಹೇಳ್ತಾನೆ ಇದ್ದೀರಿ. ಆ ಡ್ರಿಪ್ ಇರಿಗೇಷನ್ ಇನ್ನೂ ಉದ್ಘಾಟನೆ ಆಗಲಿಲ್ಲ. ಅದೇನೋ ಈಗ ಜೈನ್ ಇರಿಗೇಷನ್ ಅವ್ರು ಮಾಡಿದಾರಲ್ಲ, ಇನ್ಸ್ಟಾಲ್ ಮಾಡಿದಾರಲ್ಲ, ಅವ್ರದ್ದೇ ಅದು. ಜೈನ್ ಇರಿಗೇಷನ್ ಅವರು ಒಬ್ಬ ರೈತನ ಹತ್ರ 570 ರೂಪಾಯಿ 570 ರೂಪಾಯಿ ಹಣವನ್ನು ಇವತ್ತು ಕಲೆಕ್ಟ್ ಮಾಡ್ತಾಯಿದ್ದಾರೆ. 570 ರೂಪಾಯಿ ಹಣ ಪ್ರತಿ ರೈತನ ಹತ್ರ ಕಲೆಕ್ಟ್ ಮಾಡಿ ಒಂದು ಸಂಘದ ರೀತಿ ಮಾಡಿ ಅವರು ಆ ದುಡ್ಡಿಂದ ಏನೋ ಇವರು ಕಾರ್ಯಕ್ರಮನ ಬೆಳೆನ ಬೆಳೆಸಲಿಕ್ಕೋ ಇನ್ನೊಂದಕ್ಕೋ ಸಂಘ ನಿರ್ವಹಣೆಗೋ ನೀರಿನ ಸಂಘ ನೀರು ಬಳಕೆದಾರರ ಸಂಘಕ್ಕೇನೋ ಮಾಡಬೇಕು ಅಂತ ಮಾಡಿದ್ದಾರೆ. ಅದೆಲ್ಲ ರೈತರ ಮೇಲೆ
ಆಗ್ತಕ್ಕಂಥದ್ದು ಭಾಳ ಕಷ್ಟದಲ್ಲಿರ್ತಕ್ಕಂಥ ಜನ ಬಿಜಿಪುರದವ್ರು ನೀರಾವರಿಯಿಂದ ವಂಚಿತರಾಗಿರ್ತಕ್ಕಂಥವ್ರು 570 ರೂಪಾಯಿ 600 ರೂಪಾಯಿ ದೊಡ್ಡದು ವಿಚಾರನೇ. ಸರ್ಕಾರನೇ ಅದು ಭರಿಸಲಿಲ್ಲ, ಜೈನ ಭರಿಸ್ಬೋದು. ಎಲ್ಲ ಸೇರಿ 50 ಲಕ್ಷ ಆಯ್ತದೆ ಅಷ್ಟೇ. 580 ಕೋಟಿ ಪ್ರಾಜೆಕ್ಟ್ ಮಾಡಿರೋ ಜೈನು ಇರಿಗೇಷನ್ ಅವನು ಕಪ್ಪು ಪಟ್ಟಿ ಅವನಿಗೆ ಕೊಟ್ಟಿದ್ದೀರಿ. ಅವನೇ ಕೊಡಲಿ 50 ಲಕ್ಷನ. ಎಲ್ಲ ರೈತರ ಹೆಸರಿನಲ್ಲಿ 50 ಲಕ್ಷ ಅವನೇ ಕೊಡಲಿ. ರೈತರ ಹತ್ರ ಯಾಕೆ ನೀವು ಕಲೆಕ್ಟ್ ಮಾಡ್ತಾಯಿದ್ದೀರಾ? ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಡಿ ಅಂತ ಹೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,